ಮಳೆಗಾಲದಾಗ ಹೆದರಿಕಿಲ್ಲ, ಬೇಸಿಗೆಗಾಲದಾಗ ನಮ್ಮ ಕಡೆ ಬರಗಾಲ ಇರ್ತೈತಿ, ಮಳೆಗಾಲದಾಗ ಫುಲ್ ಮಳೆ. ಇಂಪಾರ್ಟೆಂಟ್ ಎಕ್ಸಾಮ್ಸ್ ಇರ್ತಾವೆ ಮತ್ತು ಏನಾರ ಎಲ್ಲರೂ ಹೋಗೋದಿರ್ತೈತಿ, ಅವಾಗ ಮುದ್ದಾಮ್ ಹಾಕಿರ್ತಾವೆ. ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರ ವಿಶ್ವನಾಥ್ ಅನ್ಸುತ್ತೋ. ಈ ಬ್ಲಾಗ್ ಸ್ಟೇಟ್ ಫಾರ್ ಆಫ್ ಮನೆಯಿಂದನೇ ಸ್ಟಾರ್ಟ್ ಆಗತ್ತಿದೆ. ಹಂಗೆ ಇವತ್ತು HRM ಐತಿ ಎಕ್ಸಾಮ. ನೋಡೋಣ ಏನೈತಿ ಪರಿಸ್ಥಿತಿ, ಭಾಳ ಗಂಭೀರ ಐತಿ. ನೋಡೋಣ ಆದಷ್ಟು ಲಘುನ ಬರೋಮ. ಆಮೇಲೆ ನಾಳೆ ಎನ್ವಿರಾನ್ಮೆಂಟ್ ಸ್ಟಡಿ ಐತಿ. ಒಂದು ದಿವ್ಸ ಗ್ಯಾಪ್ ಇಲ್ಲ, ಉಸಿರು ತೊಗೊಳಕ್ಕೂ ಟೈಮ್ ಇಲ್ಲ. ಬ್ಲಾಗ್ ಎಡಿಟ್ ಮಾಡ್ಬೇಕಂತ ಅದ್ರಾಗ ಬ್ಲಾಗ್ ಮಾಡ್ಬೇಕು. ಭಾಳ ಅಂದರೆ ಭಾಳ ಕೆಲಸ ಅದಾವ, ಟೈಮ್ ಅಂತೂ ಭಾಳ ಕಮ್ಮಿ ಐತಿ. ಯಾಕಂದ್ರೆ ಈಗ 2 ದಿವಸ ಫುಲ್ ಬ್ಯುಸಿ ಆಕಾವ, ಎಕ್ಸಾಮ್ಸು ಕಂಟಿನ್ಯೂ ಅದಾವೆ. ಬ್ಲಾಗ್ ಸಣ್ಣದು ಆಗ್ಬೋದು ಸ್ವಲ್ಪ, ಯಾಕಂತಂದ್ರೆ ಈ ಕಡೆ ಎಕ್ಸಾಮ್ಸು ನಡೆಯದಾವ, ಈ ಕಡೆ ಬ್ಲಾಗು ಕಂಟಿನ್ಯೂ ಇರ್ಬೇಕು. ಭಾಳ ಅಂದ್ರೆ ಭಾಳ ಜವಾಬ್ದಾರಿ ಹೆಗಲ ಮ್ಯಾಗ ಭಾಳ ಅದಾವ. ಬರೀ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇನ್ ಕೇಸ್ ಯಾರು ಹೊಸ ಬಂದಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡ್ರಿ. ಹಂಗ ಈಗ ಫಟಾಫಟ್ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಕಾಲೇಜಾಗ ಬ್ಲಾಗ್ ಮಾಡೋದಕ್ಕೆ ಅಕ್ಕಿತಿಲ್ಲ ಗೊತ್ತಿಲ್ಲ, ಗಾಡಿಯಾಗ ಬ್ಲಾಗ್ ಮಾಡುವ. ಗಾಡಿಯಾಗ ಮಾಡ್ಕೊಂತ ಹೋಗುವ, ಮಾಡ್ಕೊಂತ ಬರುವ. ಯಾಕಂದ್ರೆ ಟೈಮ್ ಇಲ್ಲ. ನಿಮ್ಗೆ ಸಿಗ್ತೇನೆ ಸೀದಾ ಕಾಲೇಜ್ನ. ಹಂಗ ಈಗ ಫಟಾಫಟ್ ಮನೆ ಅಂತೂ ಬಿಟ್ಟೇವಿ. ಮಂಚಿ ರೀಚ್ ಆಗಿ ಅಲ್ಲಿ ಬ್ಲಾಗ್ ಮಾಡೋಕೆ ಅಕ್ಕಿತಿಲ್ಲ ಗೊತ್ತಿಲ್ಲ ಕಾಲೇಜಾಗ. ಎದಕ್ಕಂತಂದ್ರೆ ಲೈಕ್ ಅಲ್ಲಿ ಹೋಗೋದ್ರಾಗ ಟೈಮ್ ಆಕೈತಿ, ಮತ್ತು ಬಂದಿದಂತೂ ಟೈಮ್ ಆಗೇ ಆಕೈತಿ ಹೋಗೋಕೆ ಬರೋಕೆ. ಅಲ್ಲಿ ಬ್ಲಾಗ್ ಮಾಡೋಕೆ ಆಕೈತಿಲ್ಲ ಗೊತ್ತಿಲ್ಲ. ಅಲ್ಲಿ ರೀಚ್ ಆಗಿ ಎಕ್ಸಾಮ್ ಬರ್ದೆ ಸೀದಾ ನಿಮ್ಗೆ ಇಲ್ಲೇ ಸಿಗ್ತೀವಿ. ಯಾಕಂದ್ರೆ ಅಲ್ಲಿ ಅಂತೂ ಟೈಮ್ ಸಿಗಂಗಿಲ್ಲ. ಹೋಗೇ ಹೆಂಗೆ ಹೋಗ್ತೀವಿ ಕ್ಲಾಸಿಗೆ ಗೊತ್ತಾಗಲ್ಲ. 10 ಗಂಟೆಗೆ ಐತೆ ಅಂದ್ರೆ 10:10 ಹೋಗಿರ್ತೀವಿ ಆಲ್ಮೋಸ್ಟ್ ಆಲ್. ಮತ್ತು ಮಳೆ ಬರೋದು ಲೇಟ್ ಆಕೈತಿ. ನಾಳೆ ಎಕ್ಸಾಮ್ಸ್ ಒಂದು ಅದಾವ, ನೋಡೋ ಏನೇನು ಸೀನ್ ಆಗಿದೆ. ಫಟಾಫಟ್ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ಹೋಗಿ ನಿಮ್ಗೆ ಸಿಗ್ತೀವಿ. 2000 years later. ಓಕೆ ಗೈಸ್, ಫೈನಲಿ ಎಕ್ಸಾಮ್ಸ್ ಅಂತ ಬರ್ದು ಬಂದೇವಿ. ಎಕ್ಸಾಮ್ ಹೆಂಗಾಗಿತ್ತು ಅಂತ ಕೇಳ್ಬೇಡ್ರಿ ಅಷ್ಟೇ. ಹಂಗಾಗಿ ಗಾಬರಿ ಆಗಿತ್ತು ಎಕ್ಸಾಮ್. ನೋಡೋ ಏನೇನು ಆಕೈತಿ ಎಕ್ಸಾಮ್. ಯಾಕಂದ್ರೆ ನಮ್ಮ ಪ್ರಯತ್ನ ನಾವು ಮಾಡೇವಿ. ಕೃಷ್ಣ ಅಂತೂ ನಮ್ಮ ಜೊತೆ ಅದಾನ. ಹಂಗೆ ಈಗ ನಾಳೆ ಎನ್ವಿರಾನ್ಮೆಂಟ್ ಸ್ಟಡಿ ಐತಿ, 1 ದಿವ್ಸ ಗ್ಯಾಪ್ ಇಲ್ಲ. ಅದಾದ್ಮೇಲೆ ಎಕನಾಮಿಕ್ಸ್ 1 ದಿವ್ಸ ಗ್ಯಾಪ್ ಇಲ್ಲ. ಬರೀ ಈಗ ಹೋಗಿ ನೋಡೋ ಬ್ಲಾಗ್ನೂ ಎಡಿಟ್ ಆಗಬೇಕು. ಬ್ಲಾಗ್ ಎಡಿಟ್ ಮಾಡ್ಕೊಂಡು ಬ್ಲಾಗೆಲ್ಲ ಎಡಿಟ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ನಿಮ್ಗೆ ಸಿಗ್ತೀವಿ. ಓಕೆ ಗೈಸ್, ಫೈನಲಿ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಮನೆಗಂತೂ ರೀಚ್ ಆಗಿ. ಹೆಂಗೆ ಎಕ್ಸಾಮ್ ಹೆಂಗಾಗೈತೆ ಅಂತ ಕೇಳಬೇಡ್ರಿ, ಅಷ್ಟು ಭಾಳ ಇದೈತಿ ಪರಿಸ್ಥಿತಿ. ಹಂಗೆ ಈಗ ನಾಳೆ ಎನ್ವಿರಾನ್ಮೆಂಟ್ ಸ್ಟಡಿ ಐತಿ. ಇನ್ನು ಬ್ಲಾಗ್ ಎಡಿಟ್ ಆಗ್ಬೇಕು, ಫಟಾಫಟ್ ಎಲ್ಲ ಕೆಲಸ ಮಾಡೋಣ. ಈಗ ಬಂದು ಫಸ್ಟ್ ಫ್ರೆಶಪ್ ಆಗೋಣ. ಫ್ರೆಶಪ್ಪಲ್ ಆಗಿ ಬ್ಲಾಗ್ ಎಡಿಟ್ ಮಾಡಿಕೊಂಡು ಇನ್ನು ನಾಳೆದ ಬಗ್ಗೆ ಅಭ್ಯಾಸ ಮಾಡಬೇಕು. ನಾಳೆದು ಮತ್ತು ನಾಡ್ದು ಎಕನಾಮಿಕ್ಸ್ ಐತಿ. ಕಂಟಿನ್ಯೂ ಉಸಿರು ತೊಗೊಳಕ್ಕೂ ಟೈಮ್ ಇಲ್ಲ, ಒಂದು ಚಿಲ್ಲು ಟೈಮ್ ಇಲ್ಲ. ನೋಡೋಣ ಏನೇನು ಸೀನ್ ಹಾಕಿದಿ. ಬರೀ ಫಟಾಫಟ್ ಎಲ್ಲ ರೆಸ್ಟ್ ಮಾಡಿ ಎಲ್ಲ ಸ್ವಲ್ಪ ಸ್ಟಡಿ ಮಾಡಿ ನಿಮಗೆ ಸಿಗ್ತೇವೆ. 5 minutes later. ಓಕೆ ಗೈಸ್, ಫೈನಲಿ ಫ್ರೆಶಪ್ ಎಲ್ಲ ಆಗಿದ್ವಿ. ಬಂದು ಸ್ವಲ್ಪ ಅಭ್ಯಾಸ ಅಂತೂ ಮಾಡಿದ್ವಿ. ಈಗ ಹಂಗೆ ಮನ್ಯಾಗ ನಾವು ಸುಮ್ಮನೆ ಕುಂದ್ರಾಗ ಬಿಡಂಗಿಲ್ಲ. ನಮಗೆ ದೇವರು ಒಳ್ಳೇದು ಮಾಡಿದ್ವಿ ದೇವ್ರು ಅಂತೇಳಿ ಅನ್ನಕ್ಕೆ ಬಿಡಂಗಿಲ್ಲ. ಬರೀ ಇಂಥದೆಯ ಮನ್ಯಾಗ ಕೆಲಸ ಒಂದು ಹಚ್ತಾರೆ. ಬರೀ ಫಟಾಫಟ್ ಈಗ ಹೋಗಿ ಅಪ್ಪಾಜಿ ಕರ್ಕೊಂಬರ್ಬೇಕಂತ ಹೋಗಿ ಕಂಪ್ನಿಗೆ ಹೋಗಿ ಕರ್ಕೊಂಬರ್ಬೇಕು. ಕಾಟಾ ಮಾರ್ಕೆಟಿಗೆ ಅಲ್ಲಿ ಮಟ್ಟ ಹೋಗ್ಬೇಕು. ಮಳೆ ಬಂತಂದ್ರೆ ಮತ್ತು ಬೇರೆ ಪ್ಲ್ಯಾನ್ ಉಲ್ಟಂಪಲ್ಟ ಆಗ್ಬಿಡ್ತೈತಿ. ಆಗಿರೋದು ಒಂದು, ಅಂದ್ಕೊಂಡಿದ್ದ ಒಂದು ಆಗೋದು ಒಂದು ಆಗ್ಬಿಡ್ತೈತಿ. ಬರೀ ಇದಂತೂ ಕಾಮನ್ ಆಗ್ಬಿಟ್ಟೈತಿ ಬಿಡ್ರಿ ನಮ್ಮ ಲೈಫ್ನಾಗ. ಫಟಾಫಟ್ ಈಗ ಗಾಡಿ ಹಬ್ಸ್ಕೊಂಡು ನಿಮ್ಗೆ ಕಂಪ್ನಿಯಾಗ ಸಿಗ್ತೇನೆ. ಓಕೆ ಫೈನಲಿ ಹೊಂಟಿ ಅಪ್ಪಾಜಿ ಕರ್ಕೊಂಬರಾಕ. ಆದರೆ ಇಲ್ಲ ಮಳೆ ಬಂತಂದ್ರೆ ದೊಡ್ಡ ಪಿಕ್ಚರ, ಅದ್ರದ್ದೇ ಹೆದರ್ಕಿರಿಪ್ಪ. ಮತ್ತು ಅದ್ರದ್ದು ಹೆದರಿಕೆ ಇಲ್ಲ ನಮ್ಮ ಕಡೆ. ಬೇಸಿಗೆಗಾಲದಾಗ ಹೆದರಿಕಿಲ್ಲ, ಬೇಸಿಗೆಗಾಲದಾಗ ನಮ್ಮ ಕಡೆ ಬರಗಾಲ ಇರ್ತೈತಿ, ಮಳೆಗಾಲದಾಗ ಫುಲ್ ಮಳೆ. ಇಂಥವು ಸೀನ್ ಹಾಕಿರ್ತಾವೆ ನಮ್ಮ ಕಡೆ. ಅಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ತೋಡ್ದು ಹೋಗ್ಬೇಕು ಅಪ್ಪಾಜಿ ಕರ್ಕೊಂಬರಾಕ, ಬೇರೆ ಆಪ್ಷನ್ ಅಂತೂ ಇಲ್ಲ. ಬರೀ ನಾಳೆ ಎಕ್ಸಾಮ್ ತೊಗೊಂಡು ಹಿಂಗೆ ತಿರ್ಗಾಡತ್ತೇನೋ. ತೇಜಸ್ವಿ ಲೋಕ ಮತ್ತು ನಾಡ್ದಾನೆ ಎಕ್ಸಾಮ್ ಅದಾವ, ಕಂಟಿನ್ಯೂ ಎಕ್ಸಾಮ್ ಅದಾವ, ಎಲ್ಲೂ ಬಿಡುವಿಲ್ಲ. ಅಂತಾದ್ರಾಗ ಇಂಥ ಒಣ ಕೆಲಸ ಇರ್ತಾವೆ ನಮಗೆ ಭಾಳ ಅಂದ್ರೆ ಭಾಳ. ಇವಾಗ ಟೈಮಿಗೆ ನೀವು ಒಂದ್ಸಲ ಚೆಕ್ ಮಾಡಿರಿ ಬೇಕಾರೆ. ಕೆಲವೊಂದು ಸಲ ನೀವು ಖಾಲಿ ಕುಂದಿರ್ತೀರಿ, ಅವಾಗ ಏನು ಕೆಲಸ ಇರೋಂಗಿಲ್ಲ. ಯಾವಾಗ ನೀವು ಲೈಕ್
ಈ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಇರ್ತಾವೆ ಮತ್ತು ಏನಾರು ಎಲ್ಲರೂ ಹೋಗೋದಿರ್ತೈತಿ ಅವಾಗ ಮುದ್ದಾಮ್ ಹಾಕಿರ್ತಾವೆ. ಏನು ಮಾಡೋಕ್ಕೆ ಬರೋಂಗಿಲ್ಲ, ಅದನ್ನ ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೋಗೋದು. ಲೈಫ್ ಇಷ್ಟ ಆಗ್ಬಿಟ್ಟಿದೆ, ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಳೋದು. ಟೈಮೇ ಸಾಲೋದು. ಆದರೆ ಈಗ ಮತ್ತು ಎಕ್ಸಾಮ್ಸ್ ಒಂದು ಮುಂದೆ ಹಾಕ್ಯಾರಂತ, ಎಕನಾಮಿಕ್ಸ್ ಸ್ವಲ್ಪ ಮುಂದೆ ಹಾಕಿದ್ರೆ ಚಲೋ ಇತ್ತು ಅಂತೇಳಿ ನಂದು. ಯಾಕಂದ್ರೆ ನಾಳೆ ಬಿಟ್ಟು ನಾಡ್ದನೇ ಐತಿ. ನಾಳೆ ಎನ್ವಿರಾನ್ಮೆಂಟ್ ಸ್ಟಡಿ ಅಂತಂದ್ರೆ ನಾಡ್ದು ಎಕನಾಮಿಕ್ಸ್ ಭಾಳ ಟಫ್ ಐತಿ. ಈಗ ಟೈಮ್ ಇಲ್ಲ, ಬರೀ ಫಟಾಫಟ ಅಪ್ಪಾಜಿ ಕರ್ಕೊಂಬಂದು ನಿಮ್ಗೆ ಸಿಗ್ತೈತಿ. 2000 years later. ये कर लो पहले. ಸೌಂದರ್ಯ ಖಾಲಿನೇ ಮಾಡಿದ 2000 years later. ಫೈನಲಿ ಅಪ್ಪಾಜಿಗಂತೂ ಕರ್ಕೊಂಬಂದೀವಿ. ನೋಡಿದ್ರಲ್ಲ ಯಾವ ಪರಿ ಪುಣ್ಯಕ್ಕೆ ಮಳೆ ಒಂದು ಇದ್ದಿದ್ದಿಲ್ಲ, ಚಲೋ ಆತ. ಲಗೋನ ಬಂದು ಮುಟ್ಟಿದ್ವಿ. ಪ್ಲ್ಯಾನ್ ಪ್ರಕಾರ ಆಗತೈತೆ ಅನ್ಸತೈತಿ. ಸ್ವಲ್ಪ ಏನೇನು ಸೀದಕ್ಕೈತಿ ನೋಡೋಮ್ಮ. ಬರೀ ಫಟಾಫಟ ಟೈಮ್ ಅಂತೂ 10 ಆಗಕ್ಕೆ ಬಂತು. ಹಂಗೆ ನಾಳೆ ಎಕ್ಸಾಮ್ ಐತಿ. ಒಂದು ದಿವ್ಸ ಗ್ಯಾಪ್ ಬಿಟ್ಟಿಲ್ಲ. ಒಂದು ದಿವ್ಸ ಗ್ಯಾಪ್ ಬಿಟ್ಟಿದ್ರೆ ಏನು ಆಕೈತನ್ರಿಪ್ಪ. ಗ್ಯಾಪ ಬಿಟ್ಟಿಲ್ಲ ಅವ್ರು, ಏನು ಮಾಡೋಕ್ಕೆ ಬರೋಂಗಿಲ್ಲ. ನಮ್ದೆಲ್ಲ ಆಗಿತ್ತಂದ್ರೆ ನಾವು 2 ದಿವ್ಸಕ್ಕೆ ಒಂದ್ಸಲ ಗ್ಯಾಪ್ ಆದರೂ ಬಿಟ್ಟೇ ಬಿಡ್ತಿದ್ದೀವಿ. ನಮ್ಮ ಕೈಯಾಗಿಲ್ಲ ಕಂಟ್ರೋಲ್ ಮಾಡೋದು, ಎಲ್ಲ ದೇವ್ರ ಕೈಯಾಗೈತಿ. ಬರ್ರಿ ಹೌದಂತೂ ಟೈಮ್ ಪ್ರಕಾರ ಆಗೇ ಆಕೈತಿ, ಏನಾಗಬೇಕಂತೇಳಿ. ಬರೀ ಹಂಗೆ ಈಗ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಆಯ್ತಾ. ಥ್ಯಾಂಕ್ ಯು ಸೂಪರ್ ವಾಚಿಂಗ್. ಜೈ ಶ್ರೀರಾಮ್.